ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಶನಿವಾರ ನಾನು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಆಯಿತು. ಇವಾಗ ಯುಗಾದಿ ಹಬ್ಬಕ್ಕೆ ಹೋಗಿ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರಬೇಕು. ಒಂದು ಸ್ವಲ್ಪ ತರಕಾರಿ ಮತ್ತು ಮಾವಿನೆಲೆ, ಬೇವಿನ ಸೊಪ್ಪು ಅದನ್ನೆಲ್ಲ ತೊಗೊಂಡು ಬರಬೇಕು. ಇವಾಗ ಹೋಗ್ತಾ ಇದ್ದೀನಿ. ನನ್ನ ತಮ್ಮನಿಗೆ ಕಾಲ್ ಮಾಡಿಬಿಟ್ಟು ಬರ್ತೀಯ ಅಂತ ಕೂಡ ಕೇಳಿದೆ. ಅವ್ನು ನೋಡೋಣ ಮನೆ ಹತ್ರ ಬಾ ಅಂತ ಹೇಳ್ದ. ಸರಿ, ಅಲ್ಲಿ ಹೋಗ್ಬಿಟ್ಟು ಅವನ್ನ ಕರ್ಕೊಂಡು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಏನೆಲ್ಲ ಶಾಪಿಂಗ್ ಮಾಡ್ಕೊಂಬರ್ಬೇಕು ಅದನ್ನೆಲ್ಲ ಮಾಡ್ಕೊಂಬರ್ತೀನಿ. ಸೊ ನಿಮ್ಮ ಮನೆಯಲ್ಲಿ ಯಾವ ರೀತಿ ಯುಗಾದಿ ಹಬ್ಬದ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾನಂತೂ ಇವತ್ತು ಸಂಜೆನೇ ಆಲ್ಮೋಸ್ಟ್ ಎಲ್ಲನೂ ಕೆಲಸ ಮಾಡಿ ಮುಗಿಸ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಅದಾದಮೇಲೆ ನೈಟ್ ಮಲ್ಕೊಂಡ್ರೆ ಬೆಳಗ್ಗೆ ಎದ್ದು ನನಗೆ ಪೂಜೆ ಮಾಡೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ. ಬೆಳಗ್ಗೆ ಎದ್ದು ನಾನೆಲ್ಲ ಮನೆ ಕೆಲಸ ಮಾಡಿ ಪೂಜೆ ಮಾಡ್ತೀನಿ ಅಂತಂದರೆ ಅದು ಮಧ್ಯಾಹ್ನನೇ ಆಗೋಗ್ಬಿಡುತ್ತೆ. ಮತ್ತು ನಾನು ಏನೂ ಅಡುಗೆ ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕಾಗಲ್ಲ. ಸೊ ಹಾಗಾಗಿ ನಾನು ನೈಟೇ ಎಲ್ಲ ಕೆಲಸನ ಮಾಡಿ ಮುಗಿಸ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಹೋಗೋಣ. ಅಮ್ಮನ ಮನೆಗೆ ಹೋಗಿ ಅಲ್ಲಿ ನನ್ನ ತಮ್ಮನ ಕರ್ಕೊಂಡು ಅದಾದಮೇಲೆ ನಾನು ಅದೇನೆಲ್ಲ ತೊಗೊಂಬರಬೇಕು ಎಲ್ಲ ತೊಗೊಂಬರ್ತೀನಿ. ಆಮೇಲೆ ಹೂವು ಅಂತೂ ತುಂಬ ರೇಟಾಗಿ ಹೋಗ್ಬಿಟ್ಟಿದೆ. ಸಾವಂತಿಗೆ ಹೂವು ಬಂದುಬಿಟ್ಟು 150 ರೂಪಾಯಿ ಅಂತೆ ಒಂದು ಮಾರು. ನಾನು ನಿನ್ನೆ ತೊಗೊಂಡಿದ್ದೆ. ನೋಡ್ತೀನಿ ಮತ್ತೇನಾದರೂ ಕಡಿಮೆ ಇತ್ತು ಅಂತಂದರೆ ಹಾಗೆ ಏನಂತಾರೆ ಸಾವಂತಿಗೆ ಹೂವನ್ನ ಕೂಡ ತೊಗೊಂಡ್ಬರ್ತೀನಿ. ಇಲ್ಲ ಅಂತಂದರೆ ನೋಡ್ತೀನಿ ಮಲ್ಲಿಗೆ ಹೂವು ಏನಾದರೂ ರೇಟ್ ಕಡಿಮೆ ಇತ್ತು ಅಂತಂದರೆ ಮಲ್ಲಿಗೆ ಹೂವನ್ನೇ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ಒಂದೆರಡು ಮೊಳನಾದರೂ ಕಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡೋಣ ಹೇಗಾಗುತ್ತೆ. ಅಲ್ಲಿ ಹೋದ್ಮೇಲೆ ಇನ್ ಕೇಸ್ ನನಗೆ ಮಲ್ಲಿಗೆ ಹೂವು ಸಿಕ್ಕಿದ್ರೆ ರೇಟ್ ಕಡಿಮೆ ಇತ್ತು ಅಂತಂದರೆ ತೊಗೊಂಬರ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರೀದಲ್ಲೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಜೀವನ ಮೇಲ್ಗಡೆ ಇದ್ದಾರೆ, ಇವಾಗ ಅವ್ರಿಗೆ ಹೇಳಿಬಿಟ್ಟು ಆಮೇಲೆ ನಾನು ಹೊರಡ್ತೀನಿ. ಸೊ ನನ್ನ ತಮ್ಮನ ಕರ್ಕೊಂಡು ಏನು ತರಕಾರಿ ಮತ್ತು ಹೂವು ಅದೆಲ್ಲ ತೊಗೊಂಬರ್ಬೇಕು ಅದೆಲ್ಲ ತೊಗೊಂಬರೋಣ ಅಂತ ಅಂದ್ಕೊಂಡೆ. ಬಟ್ ನನ್ನ ತಮ್ಮ ಮಲ್ಕೊಂಡ್ಬಿಟ್ಟಿದ್ದ. ನಮ್ಮಮ್ಮ ಇನ್ನು ಅವ್ನು ಎಬ್ಬರಿಸ್ಬಿಟ್ಟು ಕರ್ಕೊಂಡು ಹೋಗ್ಬೇಕಂದ್ರೆ ಸುಮ್ಮನೆ ಲೇಟ್ ಆಗುತ್ತೆ, ನೀನೇ ಹೋಗ್ಬಿಟ್ಟು ಬಂದ್ಬಿಡು ಅಂತ ಹೇಳಿದ್ರು. ಸರಿ ಅಂತ ನಾನೊಬ್ಬಳೇ ಬಂದೆ. ಇವಾಗ ತರಕಾರಿ ಹೂವು ಅದೆಲ್ಲ ಏನು ಬೇಕು ಎಲ್ಲನೂ ಕೂಡ ತೊಗೊಂಡಿದ್ದಾಯಿತು. ಇವಾಗ ಇನ್ನೇನು ಮನೆಗೆ ಹೋಗಬೇಕು. ಹಾಗೆಯೇ ಒಂದು ಸ್ವಲ್ಪ ರೇಷನ್ ಅಂಗಡಿಗೆ ಕೂಡ ಹೋಗಬೇಕಾಗಿತ್ತು. ಅಲ್ಲಿ ಹೋಗ್ಬಿಟ್ಟು ಒಂದು ಸ್ವಲ್ಪ ಗ್ರೋಸರೀಸ್ ಅದೆಲ್ಲ ಏನು ಬೇಕು ನಾಳೆಗೆ ಅದೆಲ್ಲ ತೊಗೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸದ್ಯಕ್ಕೆ ತರಕಾರಿ ಅದೆಲ್ಲ ಹೂವು ಏನಿತ್ತು ಅವೆಲ್ಲ ತೊಗೊಂಡಿದ್ದು ಆಗಿದೆ. ಸೊ ಏನೆಲ್ಲ ತರಕಾರಿ ತೊಗೊಂಬರ್ಬೇಕಾಗಿತ್ತು ತೊಗೊಂಬಂದೆ. ಇಷ್ಟೂ ತೊಗೊಂಬರೋ ಅಷ್ಟೊತ್ತಿಗೆ ಸಾಕಾಗೋಯ್ತು. ಏನಂದರೆ ಬರೀ ಇಷ್ಟು ರೇಷನಿಗೆ ನೋಡಿ ಹತ್ತತ್ರ 461 ರೂಪಾಯಿ ಆಯಿತು. ಇದು ಆಮೇಲೆ ತೆಂಗಿನಕಾಯಿ ಬೆಲ್ಲ ಇಷ್ಟಕ್ಕೆ. ನಾನು ಹಾಗೆ ಕರ್ಬೂಜ ಹಣ್ಣು ಕೂಡ ತೊಗೊಂಡು ಬಂದೆ. ಅದೇನೋ ಗೊತ್ತಿಲ್ಲ, ನೋಡಿದ ತಕ್ಷಣ ಇಷ್ಟ ಆಯಿತು. ಜೊತೆಗೆ ನನಗೆ ಫಸ್ಟ್ ಟೈಮ್ ಶಾಕಿಂಗ್ ಅಂತ ಅನಿಸಿದೆ. ಹೆಂಗೆ ಗೊತ್ತಾ, ಇಷ್ಟು ನುಗ್ಗೆಕಾಯಿಗೆ ಬರೀ 20 ರೂಪಾಯಿ ಅಷ್ಟೇನೆ. ಯಾವಾಗಲೂ ಯುಗಾದಿ ಹಬ್ಬದ ಟೈಮಲ್ಲಿ ನುಗ್ಗೆಕಾಯಿ ಎಲ್ಲ ಜಾಸ್ತಿ ಆಗೋಗ್ಬಿಡ್ತಾಯಿತ್ತು. ಬಟ್ ಈ ಸಲ ಕಡಿಮೆ. ಇಷ್ಟು ನುಗ್ಗೆಕಾಯಿಗೆ 20 ರೂಪಾಯಿ. ಇದೊಂದು ವಿಷಯ ನನಗೆ ತುಂಬ ಶಾಕಿಂಗ್ ಅಂತ ಅನ್ನಿಸ್ತು. ಹತ್ತತ್ರ ಒಂದು 10-12 ನುಗ್ಗೆಕಾಯಿ ಇದೆ ಅಂತ ಅಂದ್ಕೊಳ್ತೀನಿ. ನಾನೇನು ಲೆಕ್ಕ ಹಾಕ್ಕೊಂಡಿಲ್ಲ. ಅರ್ಧ ಕೆಜಿಗೆ 20 ಅಂದರು. ಸರಿ ಅಂತ ಇಟ್ಕೊಂಬಂದೆ. ಅದಾದಮೇಲೆ ನೆಕ್ಸ್ಟು ಬದನೆಕಾಯಿ ಎಲ್ಲ ಬೇಕಾಗಿತ್ತು. ಬದನೆಕಾಯಿ, ಸೌತೆಕಾಯಿ ಇದನ್ನೆಲ್ಲ ತೊಗೊಂಡು ಬಂದಿದ್ದೀನಿ. ಒಂದು ಕರ್ಬೂಜನ ತೊಗೊಂಡ್ಬಂದಿದ್ದೀನಿ. ಕರ್ಬೂಜ ಜ್ಯೂಸ್ ಮಾಡೋಣ ಅಂತ. ಆಮೇಲೆ ನಿಂಬೆಹಣ್ಣು ಬಂದುಬಿಟ್ಟು 20 ರೂಪಾಯಿಗೆ 6 ಅಂತ ಹೇಳಿದ್ರು. 6 ನಿಂಬೆಹಣ್ಣು ತೊಗೊಂಡು ಬಂದೆ. ಒಂದೊಂದು ತರಕಾರಿಗಳೆಲ್ಲ ಕಡಿಮೆ ಆಗೋಗ್ತಿದೆ ರೇಟು. ಇನ್ನು ಆಲೂಗಡ್ಡೆ ಇದು ಕೂಡ ಅಷ್ಟೇ 20 ರೂಪಾಯಿ. ನಿಂಬೆಹಣ್ಣು ಅಂತೂ ತುಂಬ ಫ್ರೆಶ್ ಆಗಿದೆ. 20 ರೂಪಾಯಿಗೆ 6 ನಿಂಬೆಹಣ್ಣು. ಝೆಪ್ಟೋನಲ್ಲಿ ಆರ್ಡ್ರ್ ಮಾಡಿದಾಗ 36 ರೂಪೀಸ್ಗೆ 6 ನಿಂಬೆಹಣ್ಣು ಬಂದಿತ್ತು. ಆಮೇಲೆ ಕರ್ಬೂಜ ಜ್ಯೂಸ್ ಮಾಡೋಣ ಅಂತ ತೊಗೊಂಬಂದೆ. ಇದು ಬಂದ್ಬಿಟ್ಟು ಎಷ್ಟು 80 ರೂಪಾಯಿ ಆಯಿತು 3 ಕರ್ಬೂಜ ಹಣ್ಣಿಗೆ. ಅದನ್ನು ತೊಗೊಂಡ್ಬಂದೆ. ಸೊ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಫಸ್ಟಿಗೆ ಕಡಲೆಕಾಳನ್ನ ನೆನೆಸಿಟ್ಬಿಡ್ತೀನಿ. ಪ್ರತಿ ಸರಿನೂ ಏನು ಮಾಡ್ತೀನಿ ಗೊತ್ತಾ, ನಾನು ಕಡಲೆಕಾಳನ್ನು ಮರ್ತೇ ಹೋಗ್ತೀನಿ. ಕಾಳು ಗೊಜ್ಜು ಮಾಡಬೇಕಾಗಿರುತ್ತಲ್ವ. ಸೊ ಆವಾಗ ಮರ್ತೇ ಹೋಗಿರ್ತೀನಿ ನೆನೆಸೋದು. ಮಧ್ಯರಾತ್ರಿ ನೆನಪಾಗುತ್ತೆ, ಆವಾಗ ಬಂದು ಕಡಲೆಕಾಳನ್ನ ನೆನೆಸ್ಬಿಟ್ಟು ಹೋಗ್ತಾಯಿದ್ದೆ. ಸೊ ಇವಾಗ ಕಡಲೆಕಾಳನ್ನ ಕೂಡ ನೆನೆಸಿಟ್ಬಿಡ್ತೀನಿ. ಫಸ್ಟು ಇದೊಂದು ಕೆಲಸ ಮಾಡಿಬಿಟ್ರೆ ಆಮೇಲೆ ಮತ್ತೆ ಮರೆಯಲ್ಲ ನಾನು. ಮತ್ತೇನು ನೈಟು ಎದ್ದು ಬಂದುಬಿಟ್ಟು ನೆನೆಸೋ ಅಂತ ಪ್ರಮೇಯ ಬರೋಲ್ಲ. ಸೊ ಇವಾಗ ನೆನೆಸಿಟ್ಬಿಡ್ತೀನಿ ಅದನ್ನು ಕೂಡ. ಮಧ್ಯಾಹ್ನ ತೊಳೆದಿಟ್ಟಿರೋ ಪಾತ್ರೆ ಎಲ್ಲ ಅಲ್ಲೇ ಇದೆ. ಸೊ ಆಮೇಲೆ ತಿಟ್ಕೋತೀನಿ.
ಸೊ ತಂದಿರೋ ತರಕಾರಿನೆಲ್ಲ ಫ್ರಿಜ್ಜಲ್ಲಿ ಎತ್ತಿಟ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಎತ್ತಿಟ್ಕೊಳ್ತಾ ಇದ್ದೆ. ಹಾಗೆಯೇ ಕಡಲೆಕಾಳನ್ನ ಕೂಡ ನೆನೆಸಿಟ್ಬಿಡೋಣ ಅಂತ ಅಂದ್ಬಿಟ್ಟು ನೆನೆಸಿಡ್ತಾ ಇದ್ದೀನಿ. ಯಾವಾಗೆಲ್ಲ ಒಬ್ಬಟ್ಟು ಮಾಡ್ತೀನೋ ಮೋಸ್ಟ್ ಆಫ್ ದಿ ಟೈಮ್ ನಾನು ಕಡಲೆಕಾಳು ನೆನೆಸಿಡೋದನ್ನ ಮರ್ತೇ ಹೋಗ್ತೀನಿ. ಸೊ ಕಾಳುಗೊಜ್ಜು ಮಾಡಿದ್ರೇ ಒಬ್ಬಟ್ಟಿಗೆ ಒಂಥರ ಚೆನ್ನಾಗಿರುತ್ತೆ. ಸೊ ನಮ್ಮನೆಯಲ್ಲಿ ಜೀವನ್ಗೆ ತುಂಬಾ ಇಷ್ಟ ಕಾಳುಗೊಜ್ಜು. ಸೊ ಅದನ್ನೊಂದು ಮಾಡಬೇಕಲ್ವಾ ಅಂತ ಅಂದ್ಬಿಟ್ಟು ಕಡಲೆಕಾಳನ್ನ ಫಸ್ಟೇ ನೆನಪಿಸ್ಕೊಂಡು ನೆನೆಸಿಡ್ತಾ ಇದ್ದೀನಿ. ಇನ್ನು ಮತ್ತೆ ಅದನ್ನು ಏನು ಮಿಕ್ಕಿರುತ್ತೆ ಅದನ್ನು ನಾನು ಎತ್ತಿಟ್ಕೊಂಡ್ಬಿಡ್ಬೋದು. ಮತ್ತೇನಾದ್ರು ತೆಗ್ದು ಎತ್ತಿಟ್ಟೆ ಅಂತ ಅಂದರೆ ಮತ್ತೆ ನೆನಪೇ ಆಗೋಲ್ಲ ಅದನ್ನು ನೆನೆಸ್ಬೇಕು ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಫಸ್ಟಿಗೆ ಕಡಲೆಕಾಳನ್ನ ನೆನೆಸಿಟ್ಬಿಟ್ಟೆ. ಇನ್ನು ನೆಕ್ಸ್ಟು ನಾನು ತರಕಾರಿ ಇದೆಲ್ಲ ಏನು ತೊಗೊಂಡು ಬಂದಿದ್ದೆ ಅದನ್ನೆಲ್ಲ ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ನೀಟಾಗಿ ಜೋಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಒಂದು 2-3 ದಿನದಿಂದ ಅಂತೂ ಮನೆಯಲ್ಲಿ ಕೆಲಸ ಜಾಸ್ತಿ ಆಗೋಗ್ಬಿಟ್ಟಿದೆ. ನನಗಂತೂ ಕೆಲಸ ಮಾಡಿನೇ ಅರ್ಧ ಸಾಕಾಗೋಗ್ಬಿಟ್ಟಿದೆ. ಇವತ್ತು ಏನಾಯಿತು ಅಂತಂದರೆ ಮೇಲ್ಗಡೆ ಒಂದು ಸ್ವಲ್ಪ ಟೆರೆಸ್ ಎಲ್ಲ ಕ್ಲೀನ್ ಮಾಡಬೇಕಾಗಿತ್ತು. ಒಂದು ಸ್ವಲ್ಪ ಅದೇನು ಎಲೆ ಎಲ್ಲ ಉದುರಿರುತ್ತಲ್ವ ಎಲ್ಲ ಹೋಗಿ ಬಾಟಮಲ್ಲಿ ಕುತ್ಕೊಂಡ್ಬಿಟ್ಟಿತ್ತು. ಅದನ್ನೆಲ್ಲ ಪಾಟ್ನ ಜರುಗಿಸಿಟ್ಬಿಟ್ಟು ಕ್ಲೀನೆಲ್ಲ ಮಾಡೋ ಅಷ್ಟೊತ್ತಿಗೆ ಫುಲ್ ಸಾಕಾಗೋಯಿತು. ಜೊತೆಗೆ ಯಾಕೋ ಒಂದು ಸ್ವಲ್ಪ ಬ್ಯಾಕ್ ಪೇಯ್ನ್ ಕೂಡ ಬಂದಿದೆ. ಹಾಗಾಗಿ ನನಗೆ ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತಲೇ ಅನ್ನಿಸ್ತಾಯಿತ್ತು. ಇವತ್ತು ಬೆಳಗ್ಗೆಯಿಂದ ನಾನ್ ಸ್ಟಾಪ್ ಕೆಲಸ ಮಾಡ್ತಾನೇ ಇದ್ದೀನಿ. ಜೊತೆಗೆ ಇವತ್ತೇ ನಾನು ಮೇಲ್ಗಡೆಯಿಂದ ಫುಲ್ಲು ಪಾರ್ಕಿಂಗ್ ಎಲ್ಲ ತೊಳ್ಕೊಂಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಆಮೇಲೆ ಬೇಡ ಬಿಡು ಯಾಕೆ ಸುಮ್ಮನೆ ಇವಾಗಲೇ ಸಾಕಾಗಿದೆ, ಫುಲ್ ಜಾಸ್ತಿ ಕೆಲಸನೇ ಮಾಡಿದ್ದೀನಿ ಇವತ್ತು, ಬೇಡ ಅಂತ ಅಂದ್ಕೊಂಡು ನಾಳೆ ಬೆಳಗ್ಗೆ ಎದ್ದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಸದ್ಯಕ್ಕೆ ಇವತ್ತು ನನ್ನ ಮನೆ ಕೆಲಸ ಅಂದರೆ ಮನೆ ಒಳಗಡೆ ಏನು ಕಸ ಎಲ್ಲ ಗುಡಿಸಿ ಮಲ್ಕೋಬೇಕು ಆ ಕೆಲಸನ ಮಾಡಿ ಮುಗಿಸ್ಕೊಂಬಿಡ್ತೀನಿ. ಯಾಕಂದರೆ ಬೆಳಗ್ಗೆ ಎದ್ದು ನಾನು ಆರಾಮಾಗಿ ಮನೆಯೆಲ್ಲ ಒರೆಸ್ಕೊಂಡು ಆಮೇಲೆ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಬೋದು. ಆಮೇಲೆ ಒಬ್ಬಟ್ಟು ಮಾಡೋದಕ್ಕೆಲ್ಲನೂ ಕೂಡ ಆಗುತ್ತೆ ಅಂತ. ಮತ್ತು ಬೆಳಗ್ಗೆ ಎದ್ದು ನಾನು ಎಲ್ಲ ಕೆಲಸ ಮಾಡ್ಕೊಂಡು ನಿಂತ್ಕೊತೀನಿ ಅಂತಂದರೆ ನಾನು ಅಡುಗೆ ಮಾಡೋದಕ್ಕೆ ತುಂಬಾ ಲೇಟಾಗಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ನಾನು ಈ ರೀತಿಯಾಗಿ ಯೋಚನೆ ಮಾಡಿದ್ದೀನಿ. ಸೊ ಕೆಲವೊಮ್ಮೆ ಹಬ್ಬಗಳ ಟೈಮಲ್ಲಿ ನಾನು ಈ ರೀತಿನೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸುಮಾರಷ್ಟು ಜನ ಹೇಳ್ತಿದ್ರಿ ನೈಟೆಲ್ಲ ಕಸ ಗುಡಿಸ್ಬಾರ್ದು ಅಂತ ಅಂದ್ಬಿಟ್ಟು. ಬಟ್ ನಿಜವಾಗ್ಲೂ ನನಗೆ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡ್ಕೋಬೇಕು ಅಂದರೆ ನಮ್ಮನೆ ಕೆಲಸ ಮಾಡೋದಕ್ಕೆ ಒಂದು 2 ಅವರ್ ಆದರೂ ಬೇಕು. ಒಬ್ಬಳೇ ಮಾಡ್ತೀನಲ್ವ, ಸೊ ಅಷ್ಟೊಂದೆಲ್ಲ ನನಗೆ ಆಗೋದಿಲ್ಲ. ಹಾಗಾಗಿ ನಾನು ನೈಟೇ ಮಾಡ್ಕೊಂಡು ಮಲ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ತಪ್ಪಿದ್ರೆ ಕ್ಷಮಿಸ್ಬಿಡಿ. ನಾನು ಒಬ್ಬಳೇ ಮಾಡೋದ್ರಿಂದ ನಾನು ಈ ರೀತಿಯಾಗಿ ಮಾಡ್ಕೊಳ್ತೀನಿ. ಸೊ ಇವಾಗ ನಾನು ಏನು ತರಕಾರಿ ಎಲ್ಲ ತೊಗೊಂಡು ಬಂದಿದ್ದೆ ಅದನ್ನೆಲ್ಲ ನೀಟಾಗಿ ಯಾವ್ಯಾವ ಸಾಮಾನು ಎಲ್ಲೆಲ್ಲಿ ಇಡಬೇಕೋ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ಜೀವನ್ ಮೇಲ್ಗಡೆ ಇದ್ದಾರೆ. ಸೊ ಹೇಗಿದ್ರು ಕರ್ಬೂಜ ಹಣ್ಣು ತೊಗೊಂಬಂದಿದ್ನಲ್ವ, ಜ್ಯೂಸ್ ಮಾಡಿಕೊಂಡು ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನುಗ್ಗೆಕಾಯಿ ಅಂತೂ ತುಂಬಾ ಫ್ರೆಶ್ ಆಗಿತ್ತು. ಮತ್ತು ಅದನ್ನು ಹಾಗೆ ಫ್ರಿಜ್ಜಲ್ಲಿ ಇಡೋದಕ್ಕಾಗೋದಿಲ್ವಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ತುಂಬ ಉದ್ದ ಇತ್ತಲ್ವ ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಆಮೇಲೆ ಫ್ರಿಜ್ಜಲ್ಲಿ ಒಂದು ಕವರಲ್ಲಿ ಹಾಕಿ ಎತ್ತಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಬೆಳಗ್ಗೆನೇ ನಾನು ಅಡುಗೆ ಕೆಲಸ ಎಲ್ಲ ಮಾಡೋದ್ರಿಂದ ಅದೇನು ಡ್ರೈ ಥರ ಆಗೋದಿಲ್ಲ. ಯೂಶ್ವಲಾಗಿ ಈ ರೀತಿ ಕಟ್ ಮಾಡಿ ಯಾರೂ ಫ್ರಿಜ್ಜಲ್ಲಿ ಇಡೋದಿಲ್ಲ. ಬಟ್ ನಾನು ಏನಕ್ಕೆ ಇಡ್ತಾ ಇದ್ದೀನಿ ಅಂದರೆ ನಮ್ಮ ಫ್ರಿಜ್ಜಲ್ಲಿ ಎಸ್ಪೆಷಲಿ ಜಾಗ ಇಲ್ಲ. ಸೊ ಹಾಗಾಗಿ ಈ ರೀತಿ ಕಟ್ ಮಾಡಿ ಇಟ್ಬಿಟ್ರೆ ಅದು ಸ್ವಲ್ಪ ಫ್ರೆಶ್ ಆಗಾದರೂ ಇರುತ್ತೆ. ಸುಮ್ಮನೆ ಹೊರಗಡೆ ಇಡೋದಕ್ಕಿಂತ ಫ್ರಿಜ್ ಒಳಗಾದರೂ ಇರುತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ಎಲ್ಲ ಕಟ್ ಮಾಡಿ ಒಂದು ಕವರಲ್ಲಿ ಹಾಕಿ ಎತ್ತಿಡ್ತಾ ಇದ್ದೀನಿ. ರೀಸೆಂಟಾಗಿ ಮೊನ್ನೆ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿತ್ತು ಅಂತ ಅಂದ್ಬಿಟ್ಟು ಇಲ್ಲೇ ಗ್ರಾಸರಿ ಶಾಪಲ್ಲಿ ಹೋಗಿ ತೊಗೊಂಡು ಬಂದಿದ್ದೆ. ಒಂದು 20 ರೂಪಾಯಿ ಕೊಡಿ ಅಂತ ಅಂದ್ಬಿಟ್ಟು. ಅವ್ರು ನೋಡಿದ್ರೆ ಒಂದು ಸ್ವಲ್ಪ ಕೊಟ್ಟಿದ್ದಾರೆ 20 ರೂಪಾಯಿಗೆ. ಇಲ್ಲಿ ನೋಡಿದ್ರೆ ಇವಾಗ ಹೋಗಿದ್ನಲ್ಲ ಮಾರ್ಕೆಟಿಗೆ ತೊಗೊಂಬರ್ಬೇಕು ಅಂತ ಅಂದ್ಬಿಟ್ಟು 20 ರೂಪಾಯಿಗೆ ಒಂದು ಫುಲ್ ಕಟ್ ಕೊಟ್ಟಿದ್ದಾರೆ. ನನಗೆ ಅದೇ ಅನ್ನಿಸ್ತು, ಸುಮ್ಮನೆ ಹೋಗ್ಬಿಟ್ಟು ನಾನು ಇಲ್ಲಿ ತೊಗೊಂಡು ಬಂದಲ್ಲ ಅದು ಇಷ್ಟಕ್ಕೆ ಅದು ಒಂದು ಅಡುಗೆಗೆ ಹಾಕಿದ್ದಕ್ಕೆ ಕಂಪ್ಲೀಟಾಗಿ ಮುಗ್ದೇ ಹೋಯಿತು. ಸೊ ಇಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ನನಗೊಂದು ವಾರದ ಮೇಲೆ ಆಗೋಗ್ಬಿಡುತ್ತೆ, ಅಷ್ಟು ಕೊತ್ತಂಬರಿ ಸೊಪ್ಪು ಕೊಟ್ಟಿದ್ದಾರೆ. ನನಗಂತೂ ತುಂಬಾ ಖುಷಿ ಆಯಿತು. ಎಲ್ಲ ಫ್ರೆಶ್ ಆಗಿತ್ತಲ್ವ ಅದನ್ನೆಲ್ಲ ನೀಟಾಗಿ ಬಿಡಿಸಿ ಎತ್ತಿಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಬಿಡಿಸಿ ಎತ್ತಿಟ್ಕೊಳ್ತಾ ಇದ್ದೀನಿ.
ಸೊ ರೀಸೆಂಟಾಗಿ ಒಬ್ಬರು ವೀವರ್ ಕಮೆಂಟ್ ಮಾಡಿದರು, ನಿಮ್ಮದು ಫ್ರಿಜ್ ಏನಿದೆ ಅಲ್ಲ ಅದನ್ನು ಚೇಂಜ್ ಮಾಡಿ, ನಿಮ್ಮ ಮನೆಗೆ ಅದು ಸೂಟ್ ಆಗಲ್ಲ ಅಂತ ಅಂದ್ಬಿಟ್ಟು. ಸೊ ನಮ್ಮ ಮನೇಲಿ ಏನು ಫ್ರಿಜ್ ಇದೆ ಅದು ಸದ್ಯಕ್ಕೇನು ನಾವು ಚೇಂಜ್ ಮಾಡೋದಕ್ಕೆ ಹೋಗಲ್ಲ, ಯಾಕಂದರೆ ಅದು ಚೆನ್ನಾಗೇ ಇದೆ. ಒಂದು ಸ್ವಲ್ಪ ದಿನ ಆದಮೇಲೆ ನೋಡೋಣ, ಫ್ಯೂಚರಲ್ಲಿ ಚೇಂಜ್ ಮಾಡೋಕ್ಕಾದ್ರೆ ಮಾಡ್ತೀವಿ. ಬಟ್ ಇವಾಗ ಸದ್ಯಕ್ಕೆ ಅದೆಲ್ಲ ತುಂಬಾ ಚೆನ್ನಾಗಿದೆ, ಹಾಗಾಗಿ ನಾವೇನು ಫ್ರಿಜ್ಜೆಲ್ಲ ಚೇಂಜ್ ಮಾಡಬೇಕಂತ ನಮ್ಗೆ ಯೋಚನೆ ಇಲ್ಲ. ಬಟ್ ತೊಗೊಳ್ಬೇಕು ಅಂತ ಅಂದರೆ ಇನ್ನೊಂದು ಇಯರ್ ಆದಮೇಲೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಸದ್ಯಕ್ಕೇನು ನಾವು ಅದ್ರ ಬಗ್ಗೆ ಪ್ಲ್ಯಾನೇ ಮಾಡಲ್ಲ. ಸೊ ನಮ್ಮ ಮನೆಯಲ್ಲಿ ಏನೇನು ಅಗತ್ಯವಾಗಿರೋದು ಬೇಕು ಅಂತ ಅನಿಸುತ್ತೆ ಅದನ್ನು ನೋಡಿಕೊಂಡು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅಷ್ಟೇನೆ. ಸದ್ಯಕ್ಕೆ ನಮ್ಮ ಮನೆಗೆ ಇನ್ನೂ ತೊಗೊಳ್ಳೋ ಅಂಥದ್ದು ಬೇಜಾನಿದೆ. ಮತ್ತು ಈಗಿನ ಒಂದು ಪರಿಸ್ಥಿತಿನಲ್ಲಿ ನಾವು ಹೊಸದಕ್ಕೆಲ್ಲ ಇನ್ವೆಸ್ಟ್ ಮಾಡೋದಕ್ಕಾಗಲ್ಲ. ನೋಡಿಕೊಂಡು ಫ್ಯೂಚರಲ್ಲಿ ಏನಾದ್ರು ಬೈ ಮಾಡೋಣ ಅಂತ ಅಷ್ಟೇನೆ. ಸೊ ಗೊತ್ತು ನಮ್ಮ ಮನೇಲಿ ಆ ಫ್ರಿಜ್ಜಿಗೆ ಮ್ಯಾಚ್ ಆಗಲ್ಲ ಅಂತ ಅಂದ್ಬಿಟ್ಟು. ಬಟ್ ಇರೋದ್ರೊಳಗೆ ಅದು ನಮಗೆ ಎಷ್ಟು ಹೆಲ್ಪ್ ಆಗ್ತಿದೆ ಅಲ್ವಾ, ಅದಕ್ಕೆ ನಮಗೆ ತುಂಬ ಖುಷಿ ಇದೆ. ಮತ್ತು ಅದನ್ನು ನಾವು ತೊಗೊಂಡಾಗ ಐ ಥಿಂಕ್ ಅದಕ್ಕೆ ಒಂದು 16,000-17 ಸಾವಿರ ಏನೋ ಆಗಿತ್ತು ಅಂತ ಅಂದ್ಕೊಳ್ತೀನಿ. 15,000ನೇ ಅಂದ್ಕೊಳ್ತೀನಿ, ನನಗೂ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ತೊಗೊಂಡಾಗಲೇ ಅದು 3 ವರ್ಷದ ಮೇಲೆ ಆಯಿತು. ಬಟ್ ಇಲ್ಲಿವರೆಗೂ ಏನೂ ಪ್ರಾಬ್ಲಮ್ ಇಲ್ಲ, ತುಂಬಾ ಚೆನ್ನಾಗಿದೆ ಅದು. ಇದನ್ನು ಸೆಲ್ ಮಾಡಿ ಆಮೇಲೆ ನಾವು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಇನ್ನೊಂದು ವರ್ಷ ಆರಾಮಾಗಿ ಯೂಸ್ ಮಾಡೋಣ, ಆಮೇಲೆ ತೊಗೊಂಡ್ರೆ ಆಯಿತು. ಇವಾಗ ನಂದೇನು ಕೆಲಸ ಇತ್ತು, ಅಡುಗೆ ಮನೆಯಲ್ಲಿ ತರಕಾರಿ ತೊಗೊಂಡು ಬಂದಿದ್ದನ್ನೆಲ್ಲ ನೀಟಾಗಿ ಸೆಗ್ರಿಗೇಟ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಡಬೇಕಾಗಿತ್ತು, ಎಲ್ಲನೂ ಕೂಡ ಎತ್ತಿಟ್ಟಿದ್ದಾಯಿತು. ಮತ್ತು ಇವಾಗ ಹೇಗಿದ್ದರೂ ಮೇಲ್ಗಡೆ ಹೋಗ್ತಾ ಇದ್ದೀನಲ್ವಾ, ಜ್ಯೂಸ್ ಮಾಡ್ಕೊಂಡು ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಕರ್ಬೂಜನೆಲ್ಲ ಕಟ್ ಮಾಡಿ ಇವಾಗ ಜ್ಯೂಸ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಜೀವನ್ ಹೇಗಿದ್ದಾರೆ, ಹುಷಾರಾದ್ರಾ ಅಂತ ಅಂದ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ರಿ. ಸೊ ಇವಾಗ ಮೊದಲಿಗಿಂತ ಕಂಪೇರ್ ಮಾಡಿದ್ರೆ ಇವಾಗ ಸ್ವಲ್ಪ ಪರವಾಗಿಲ್ಲ. ಇನ್ನೂ ಒಂದು 2-3 ವಾರ ಅಂತೂ ಬೇಕು ಅಂತ ಹೇಳಿದ್ದಾರೆ ಡಾಕ್ಟರ್, ಅದೊಂದು ಸ್ವಲ್ಪ ಕ್ಯೂರ್ ಆಗೋದಕ್ಕೆ. ಸೊ ಅದಾದಮೇಲೆ ನೋಡ್ಬೇಕು, ಇನ್ನೊಂದ್ಸಲಿ ಎಕ್ಸ್ರೇ ಮಾಡಿಸಿ ಅವ್ರಿಗೆ ಅದೇನು ಫ್ರ್ಯಾಕ್ಚರ್ ಆಗಿತ್ತಲ್ವ ಅದೆಲ್ಲ ಕ್ಯೂರ್ ಆಗಿದೆಯಾ ಅಂತ ನೋಡಬೇಕು. ಸೊ ನೋಡೋಣ, ಇನ್ನೊಂದು 2-3 ವೀಕ್ಸ್ ಅಂತ ಹೇಳಿದ್ದಾರೆ. ನನಗೂ ನೋಡಿ ಸಾಕಾಗೋಗ್ಬಿಟ್ಟಿದೆ ಅವ್ರನ್ನ ಈ ಪರಿಸ್ಥಿತಿನಲ್ಲಿ. ಬೇಗ ಹುಷಾರಾದರೆ ಸಾಕು ಅನ್ನೋ ಥರ ಆಗೋಗ್ಬಿಟ್ಟಿದೆ. ಸೊ ಯಾರಿಗೇ ಆದ್ರೂ ಅಲ್ವಾ, ಫಸ್ಟಿನ ಥರ ಚೆನ್ನಾಗಿ ಓಡಾಡ್ಕೊಂಡಿದ್ರೆ ನೋಡೋದಕ್ಕೊಂಥರ ಖುಷಿ. ಈ ರೀತಿ ಇದ್ದಾಗ ಒಂದು ಸ್ವಲ್ಪ ಮನಸ್ಸಿಗೆ ಬೇಜಾರಾಗುತ್ತೆ. ಬಟ್ ನಾನು ಕೂಡ ಅಷ್ಟಾಗಿ ಅದ್ರ ಬಗ್ಗೆ ಏನು ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ, ಯಾಕಂದರೆ ಅವ್ರ ಟೈಮ್ ತೊಗೊಳುತ್ತೆ. ಯಾರಿಗೇ ಆಗಿರೋ ಫ್ರ್ಯಾಕ್ಚರ್ ಆದರೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅನ್ನೋದು ಗೊತ್ತೇ ಇರುತ್ತೆ. ಸೊ ಹಾಗಾಗಿ ನೀವೇ ಅದನ್ನು ಅರ್ಥ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಇವಾಗ 4 ವೀಕ್ಸ್ ಮೇಲೇ ಆಯಿತು ಅವ್ರಿಗೆ ಫ್ರ್ಯಾಕ್ಚರ್ ಆಗಿ. ಇನ್ನೂ ಒಂದು 3 ವೀಕ್ಸ್ ಅಂತ ಹೇಳಿದ್ದಾರೆ ಡಾಕ್ಟರು. ಸೊ 3 ವೀಕ್ಸ್ ಆದಮೇಲೆ ಮತ್ತೆ ಅವ್ರಿಗೆ ಎಕ್ಸ್ರೇ ಮಾಡಿಸಿದ್ದಾದಮೇಲೆ ಅದೇನು ಕರೆಕ್ಟಾಗಿ ಆಗಿದೆಯಾ ಅಂತ ನೋಡ್ತಾರೆ. ಈಗ ರೀಸೆಂಟಾಗಿ ನಾವು ಹಾಸ್ಪಿಟಲ್ಗೆ ಹೋಗಿ ಬಂದಾಗ ಡಾಕ್ಟರ್ ಅದನ್ನೇ ಹೇಳಿದರು, ಇನ್ನೊಂದು 3 ವಾರ ರೆಸ್ಟ್ ತೊಗೊಂಡ್ಲಿ, ಸೊ ಇನ್ನೊಂದ್ಸಲಿ ಅದನ್ನೇನಿದೆ ಎಕ್ಸ್ರೇ ಮಾಡಿಸ್ಬಿಟ್ಟು ನೋಡೋಣ, ಅಷ್ಟೊತ್ತಿಗೆ ಅವ್ರಿಗೆ ಅದು ನನಗೆ ಅನಿಸಿದ ಪ್ರಕಾರ ಕ್ಯೂರ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಅದಾದಮೇಲೆ ಒಂದ್ಸಲಿ ಫಿಸಿಯೋಥೆರಪಿ ಕೊಡ್ತಾರಂತೆ, ಆಮೇಲಿಂದ ಆಫೀಸ್ಗೆ ಹೋಗ್ಬೋದು ಅಂತ ಹೇಳಿದ್ದಾರೆ. ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಇವಾಗ ನಾನು ಮನೆಯಲ್ಲಿ ಸಕ್ಕರೆ ಖಾಲಿಯಾಗಿ ಹೋಗ್ಬಿಟ್ಟಿತ್ತು, ಹಿಂಗೆ ಒಂದು ಡಬ್ಬದಲ್ಲಿ ಎತ್ತಿಟ್ಟಿದ್ದೆ, ಅದನ್ನು ಯಾವಾಗಲೂ ಒಂದ್ಸಲಿ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಏನೋ ಸ್ವೀಟ್ ಮಾಡೋವಾಗ. ಸೊ ಅದೇ ಇದೆ ಅಂದ್ಬಿಟ್ಟು ನೋಡ್ತಾ ಇದ್ದೆ, ಬಟ್ ಅದು ನೋಡಿದ್ರೆ ಖಾಲಿಯಾಗಿತ್ತು. ಸರಿ ಅಂದ್ಬಿಟ್ಟು ಇನ್ನೊಂದು ಈ ರೇಷನ್ನ ತೊಗೊಂಡು ಬಂದಿದ್ನಲ್ಲ ಡಿಮಾರ್ಟಲ್ಲಿ, ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನೇ ತೆಗೆದು ಈ ಒಂದು ಗ್ಲಾಸ್ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದ್ಸಲಿ ಡಿಮಾರ್ಟ್ಗೆ ಹೋದರೆ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದುಬಿಡ್ತೀನಿ. ಅದು ಒಂದು ನನಗೆ 2-3 ತಿಂಗಳೇ ಆಗುತ್ತೆ, ಯಾಕಂದರೆ ಅದೇನು ಕೆಡೋದಿಲ್ಲ ಅಲ್ವಾ. ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಂಡ್ಬಂದು ಇಟ್ಕೊಂಡ್ಬಿಡ್ತೀನಿ. ಪದೇ ಅದನ್ನೇ ಅಂತ ತೊಗೊಂಬರೋದಕ್ಕೆ ಹೋಗೋದಿಲ್ಲ. ಸೊ ಈ ತಿಂಗಳು ನಾನು ಏನು ರೇಷನ್ ತೊಗೊಂಡು ಬಂದಿರ್ತೀನಿ ಅದನ್ನು ನೆಕ್ಸ್ಟ್ ತಿಂಗಳು ನಾನು ತೊಗೊಂಬರೋದಿಲ್ಲ, ಯಾಕಂದರೆ ಮನೆಯಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ ತಿಂಗಳು ಬೇರೆ ಏನು ಮನೆಯಲ್ಲಿ ಸೋಪ್ ಆಗಿರ್ಬೋದು, ಪೇಸ್ಟು, ಆಮೇಲೆ ಮೇಲ್ಗಡೆ ವಾಷಿಂಗ್ ಮಿಷಿನಿಗೆ ಲಿಕ್ವಿಡು, ಕಂಫರ್ಟ್ ಇದೆಲ್ಲ ಏನಿರುತ್ತೆ ಸೊ ಅಂಥದ್ದನ್ನು ನಾನು ನೆಕ್ಸ್ಟ್ ಮಂತ್ ತೊಗೊಂಡು ಬರ್ತೀನಿ. ಸೊ ಒಂದು ತಿಂಗಳು ಗ್ರಾಸರಿ ತೊಗೊಂಡು ಬಂದರೆ ಇನ್ನೊಂದು ತಿಂಗಳು ಬಂದು ಈ ರೀತಿ ಏನಾದರೂ ಕ್ಲೀನಿಂಗ್ ಐಟಮ್ಸು ಅದು ಇದು ಅಂತ ಇರುತ್ತಲ್ವ ಅದನ್ನೆಲ್ಲ ತೊಗೊಂಡು ಬರ್ತೀನಿ. ಸೊ ನಾನು ಈ ರೀತಿ ಫಸ್ಟಿಂದನೂ ಫಾಲೋ ಮಾಡ್ಕೊಂಡು ಬಂದಿರೋದು. ಸೊ ಅದೊಂಥರ ನನಗೆ ಕಂಫರ್ಟಬಲ್ ಆಗಿಬಿಟ್ಟಿದೆ. ಸೊ ಪ್ಲ್ಯಾನಿಂಗ್ ಮಾಡೋದಕ್ಕೂ ಈಸಿ ಅಂತ ಅನಿಸುತ್ತೆ. ಸೊ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡು ತೊಗೊಂಬರ್ತೀನಿ. ಸೊ ಸಕ್ಕರೆ ಅಂಥದ್ದನ್ನೆಲ್ಲ ನಾನು ಈ ತಿಂಗಳು ತೊಗೊಂಬಂದಿದ್ನಲ್ಲ ಅದೇ ಸ್ವಲ್ಪ ಜಾಸ್ತಿ ತಂದಿದ್ದೆ. ಸೊ ಅದು ಆಲ್ಮೋಸ್ಟ್ ಒಂದು 2 ತಿಂಗಳೇ ನಮ್ಮ ಮನೆಗೆ ಆಗೋಗ್ಬಿಡುತ್ತೆ.
ಸೊ ನಾನು ಜೀವನ್ ಇಬ್ಬರು ಟೆರೇಸಲ್ಲಿ ಹೋಗಿ ಕುತ್ಕೊಂಡಿದ್ವಿ ಒಂದು ಸ್ವಲ್ಪ ಹೊತ್ತು. ನಾನು ಕೂಡ ಗಿಡಕ್ಕೆಲ್ಲ ನೀರು ಹಾಕಬೇಕಾಗಿತ್ತು. ನೀರು ಹಾಕ್ಕೊಂಡು ಹಾಗೆಯೇ ಮಾತಾಡ್ತಾಯಿದ್ದೆ. ಮತ್ತು ಜ್ಯೂಸ್ ಹೇಗಿದ್ರು ಮಾಡಿದ್ನಲ್ವ ಅದನ್ನು ತೊಗೊಂಡು ಬಂದೆ. ಹೀಗೆ ಕುಡ್ಕೊಂಡು ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಒಂಥರ ಚೆನ್ನಾಗಿತ್ತು. ಯೂಶ್ವಲಾಗಿ ತುಂಬ ದಿನ ಆಗೋಗ್ಬಿಟ್ಟಿತ್ತು ನಾವು ಈ ರೀತಿ ಟೆರೆಸಲ್ಲಿ ಬಂದು ಕುತ್ಕೊಂಡು. ಬಟ್ ಇವಾಗ ಒಂದು ಸ್ವಲ್ಪ ಜೀವನ ಮೇಲೆ ಕೆಳಗೆ ಎಲ್ಲ ಹತ್ತಿ ಇಳಿತಾರೆ ಅಲ್ವಾ, ಅಂದರೆ ಲೈಕ್ ಅದು ಸ್ಟಿಕ್ ಯೂಸ್ ಮಾಡಿಕೊಂಡು ಅವ್ರು ಹತ್ತಿ ಇಳಿತಾರೆ. ಸೊ ಹಾಗಾಗಿ ಒಂದು ಸ್ವಲ್ಪ ಟ್ರೈ ಮಾಡಿದ್ರು ಟೆರೆಸ್ವರೆಗೂ ಬರೋದಕ್ಕೆ. ಅವರೇ ಹೇಳ್ತಿದ್ರು ತುಂಬ ದಿನ ಆಗೋಗ್ಬಿಟ್ಟಿದೆ ನಾನು ಟೆರೆಸಲ್ಲಿ ಬಂದು ನೋಡೇ ಏನೋ ಒಂಥರ ಸಮಾಧಾನ ಅಂತ ಅನ್ನಿಸ್ತಾ ಇದೆ, ಏನೋ ಒಂಥರ ಫ್ರೆಶ್ ಫೀಲ್ ಅಂತ ಅನ್ನಿಸ್ತಾ ಇದೆ, ರೂಮಲ್ಲೇ ಕುತ್ಕೊಂಡು ಸಾಕಾಗೋಗ್ಬಿಟ್ಟಿತ್ತು ಅಂತ. ಸೊ ಹೀಗೆ ಕುತ್ಕೊಂಡು ಮಾತಾಡ್ತಾಯಿದ್ವಿ. ಸೊ ಹಾಯ್ ಫ್ರೆಂಡ್ಸ್, ಯುಗಾದಿ ಹಬ್ಬಕ್ಕೆ ಬಟ್ಟೆ ತೊಗೊಂಡ್ರಾ ಅಂತ ಅಂದ್ಬಿಟ್ಟು ತುಂಬ ಜನ ಕೇಳ್ತಾಯಿದ್ರಿ. ಸೊ ನಾನು ಯಾವ ಬಟ್ಟೆ ತೊಗೊಂಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆಯೇ ಒಂದಷ್ಟು ಇನ್ಫಾರ್ಮೇಷನ್ ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ಬನ್ನಿ, ಇವಾಗ ಫಸ್ಟಿಗೆ ಬಂದು ನಾನು ಈ ಒಂದು ಡ್ರೆಸ್ನ ತೊಗೊಂಡಿದ್ದೀನಿ. ಸೊ ಇದು ಪ್ರೈಸ್ ಬಂದ್ಬಿಟ್ಟಲ್ಲ ನಂಗೆ ಮರ್ತೋಗ್ಬಿಟ್ಟಿದೆ. ಆಲ್ಮೋಸ್ಟ್ ಇದು ತೊಗೊಂಡು 15 ಡೇಸೇ ಆಯಿತು ರಿಸೀವ್ ಆಗಿ. ಬಟ್ ನಾನೊಂದೇನು ತಪ್ಪು ಮಾಡಿದ್ದೀನಿ ಅಂತ ಅಂದರೆ, ಈ ಡ್ರೆಸ್ ಏನೋ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ, ಬಟ್ ಫಿಟ್ಟಿಂಗಲ್ಲಿ ಅಷ್ಟು ಚೆನ್ನಾಗಿಲ್ಲ. ಸೊ ರಿಟರ್ನ್ ಹಾಕೋಣ ಅಂತ ಅಂದರೆ ಇದು ಆಲ್ರೆಡಿ ರಿಟರ್ನ್ ಡೇಟ್ ಎಲ್ಲ ಮುಗ್ದೋಗ್ಬಿಟ್ಟಿದೆ. ಸೊ ಹಾಗಾಗಿ ಸರಿ ಅಂತ ಇನ್ನೇನು ಮಾಡೋದು ಅಂತ ಇಟ್ಕೊಂಡಿದ್ದೀನಿ. ಇದನ್ನು ನಾನು XXL ಆರ್ಡರ್ ಮಾಡಿದ್ದೆ. XXL ಆರ್ಡರ್ ಮಾಡಿದ್ದೆ. ಬಟ್ಟೆ ಅಂತೂ ತುಂಬಾ ಚೆನ್ನಾಗಿದೆ, ಜಾರ್ಜೆಟ್ ಬಟ್ಟೆ. ಬಟ್ ಫಿಟ್ಟಿಂಗಲ್ಲಿ ಅಷ್ಟು ಚೆನ್ನಾಗಿಲ್ಲ. ನನ್ನ ಪರ್ಸ್ನಲ್ ಒಪಿನಿಯನ್ ಇದು, ನನಗೆ ಇಷ್ಟ ಆಗಲಿಲ್ಲ. ಸೊ ಫ್ರಿಲ್ಲೆಲ್ಲ ಈ ರೀತಿಯಾಗಿ ಬರುತ್ತೆ. ಆಮೇಲೆ ನೆಕ್ಸ್ಟು ಲೈನಿಂಗ್ ಬಂದ್ಬಿಟ್ಟು ಈ ರೀತಿಯಾಗಿ ಬರುತ್ತೆ. ಲೈನಿಂಗ್ ಏನು ಮಾಡ್ಬಿಟ್ಟಿದ್ದಾರೆ ಗೊತ್ತಾ ಇವರು, ಏನಂತಾರೆ, ಅಗಲ ಏನು ಕೊಡಬೇಕಲ್ವ, ಇದು ಅಂಬ್ರೆಲಾ ಡ್ರೆಸ್ ಅಲ್ವಾ, ಅಂಬ್ರೆಲಾ ಡ್ರೆಸ್ಸಿಗೆ ಅಗಲವಾಗಿರಬೇಕು ಬಟ್ಟೆ. ಸೊ ಅವಾಗ ಒಂಥರ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ, ವೇರ್ ಮಾಡಿದಾಗೂ ಕೂಡ ನಮಗೂ ಕಂಫರ್ಟಬಲ್ ಆಗಿರುತ್ತೆ. ಬಟ್ ಇದಕ್ಕೆ ಲೈನಿಂಗ್ನ ಸ್ವಲ್ಪ ಚಿಕ್ಕದಾಗಿ ಕೊಟ್ಬಿಟ್ಟಿದ್ದಾರೆ, ಲೈಕ್ ಅದು ಕುತ್ಕೊಳ್ಳೋಕ್ಕಾಗಲ್ಲ, ಈ ಥರದ್ದೆಲ್ಲ ಪ್ರಾಬ್ಲಮ್ ಇದೆ. ಸೊ ಏನು ಮಾಡೋದು ಅಂತ ಗೊತ್ತಿಲ್ಲ. ಬಟ್ ಇದು ರಿಟರ್ನ್ ಡೇಟ್ ಆಗೋಗ್ಬಿಟ್ಟಿರೋದ್ರಿಂದ ಇನ್ನೇನು ಮಾಡೋಕ್ಕಾಗಲ್ಲ, ಇಟ್ಕೊಳ್ತೀನಿ. ಸೊ ಬಟ್ಟೆ ಅಂತೂ ಚೆನ್ನಾಗಿದೆ. ಒಂದು ಸ್ವಲ್ಪ ಟಕ್ ಹಾಕ್ಕೊಂಡ್ರೆ ಮೋಸ್ಟ್ ಪ್ರಾಬಬ್ಲಿ ಚೆನ್ನಾಗಿ ಕಾಣಿಸ್ಬೋದು ಅಂತ ಅಂದ್ಕೊಳ್ತೀನಿ. ಸೊ ಇದು ಬಂದುಬಿಟ್ಟು ಫುಲ್ ಸ್ಲೀವ್ ಬರುತ್ತೆ. ಫುಲ್ಲು ಡ್ರೆಸ್ಸು ಇದೇ ರೀತಿಯಾಗಿಯೇ ಬರುತ್ತೆ. ಈ ರೀತಿ ಗೋಲ್ಡನ್ ಏನು ಎಂಬ್ರಾಯ್ಡ್ರಿ ಬಂದಿದೆ ಇಲ್ಲಿ. ಸೊ ಈ ರೀತಿಯಲ್ಲಿ ಎಂಬ್ರಾಯ್ಡ್ರಿ ಫುಲ್ ಡ್ರೆಸ್ ಬರುತ್ತೆ. ಸೊ ಈ ರೀತಿಯಾಗಿದೆ. ಮತ್ತು ಇದಕ್ಕೆ ಹಿಂದೆಗಡೆ ಈ ರೀತಿ ಟ್ಯಾಗ್ ಕೂಡ ಕೊಟ್ಟಿದ್ದಾರೆ. ಈ ರೀತಿ ಟ್ಯಾಗ್ ಕೂಡ ಕೊಟ್ಟಿದ್ದಾರೆ. ಸೊ ಅಂಬ್ರೆಲಾ ಡ್ರೆಸ್ಸು ಇದು ಫೋಟೋ ನಾನು ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಸೊ ದಟ್ ನೋಡಿ ನಿಮ್ಗೇನಾದ್ರು ಇಷ್ಟ ಆಯಿತು ಅಂದರೆ ನೀವು ತರಿಸ್ಕೊಳ್ಳಿ. ಬಟ್ ನಾನು XL ತರಿಸಿದ್ರೆ ಸಾಕಾಗ್ತಿತ್ತು, ಸುಮ್ಮನೆ XXL ತರಿಸ್ಬಿಟ್ಟೆ. ಸೊ ಅದಕ್ಕಾಗಿ ಈ ಥರ ಆಯ್ತೇನೋ, ಲೂಸಾಗಿ ಅದೇನೋ ಫಿಟ್ಟಿಂಗ್ ಅಷ್ಟು ಸರಿ ಇಲ್ಲ. XL ತರಿಸಿದ್ರೆ ಸರಿ ಇರ್ತಿತ್ತೇನೋ. ಬಟ್ ಇವಾಗ ಟೈಮ್ ಆಗೋಗಿರೋದ್ರಿಂದ ನಾನೇನಾದರೂ ಆಲ್ಟ್ರೇಷನ್ ಮಾಡ್ಕೋಬೇಕು ಅಷ್ಟೇನೆ. ಸೊ ಡ್ರೆಸ್ ಮಾತ್ರ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಅಂದರೆ ಇದೇನು ಮೆಟೀರಿಯಲ್ ಬರುತ್ತೆ, ಇದು ಜಾರ್ಜೆಟ್ ಮೆಟೀರಿಯಲ್ಲು. ಸೊ ಇದೆಲ್ಲ ತುಂಬಾ ಚೆನ್ನಾಗಿದೆ ಈ ರೀತಿ. ಸೊ ಈ ಒಂದು ಡ್ರೆಸ್ಸಿಗೆ ಈ ಒಂದು ದುಪ್ಪಟ ಕೂಡ ಬರುತ್ತೆ, ಈ ರೀತಿ ಇದೆ. ದುಪ್ಪಟ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು, ಗ್ರ್ಯಾಂಡಾಗಿಯೇ ಬರುತ್ತೆ. ಇಲ್ಲಿ ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಎಲ್ಲ ಬರುತ್ತೆ. ಸೊ ಉದ್ದನೂ ಅಷ್ಟೇ ತುಂಬಾ ಚೆನ್ನಾಗಿದೆ, ಫುಲ್ ಉದ್ದವಾಗಿ ಈ ರೀತಿ ವೇರ್ ಮಾಡ್ಬೋದು. ಆ ಡ್ರೆಸ್ಸಿಗೆ ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ. XL ತರಿಸಿದ್ರೆ ಚೆನ್ನಾಗಿರ್ತಿತ್ತು, XXL ತರಿಸ್ಬಿಟ್ಟಿದ್ದೀನಲ್ಲ. ಸೊ ಒಂದು ಸ್ವಲ್ಪ ಟಕ್ ಹಾಕಿ ಹೆಂಗೋ ಮೇಂಟೈನ್ ಮಾಡ್ಕೋಬೇಕು. ಅದನ್ನು ಬಿಟ್ಟರೆ ಬಟ್ಟೆ ಕ್ವಾಲಿಟಿ ಅದೆಲ್ಲ ತುಂಬಾ ಚೆನ್ನಾಗಿದೆ. ಸೊ ಫಸ್ಟು ಡ್ರೆಸ್ ಬಂದು ಈ ಒಂದು ಡ್ರೆಸ್, ಇದನ್ನು ತರಿಸ್ಕೊಂಡಿದ್ದೆ. ನಾನು ಏನಕ್ಕೆ ಬೇಗ ತರಿಸ್ಕೊಂಡೆ ಗೊತ್ತಾ, ಆಮೇಲೆ ಹಬ್ಬದ ಟೈಮಲ್ಲಿ ಆಗೋದಿಲ್ಲ ತರಿಸ್ಕೊಳ್ಳೋದಕ್ಕೆ. ಸುಮ್ಮನೆ ತರಿಸ್ಕೊಂಡ್ಬಿಟ್ಟು ಆಮೇಲೆ ಅದೇನಾದರೂ ಬರಲಿಲ್ಲ ಅಂದ್ರೂ ಬೇಜಾರು, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಬೇಗನೆ ತರಿಸ್ಕೊಂಡ್ಬಿಟ್ಟಿದ್ದೆ. ಬಟ್ ಅದು ನೋಡಿದ್ರೆ ಈ ರೀತಿ ಪ್ರಾಬ್ಲಮ್ ಆಗಿದೆ. ನನಗೇನಂದರೆ ಕ್ವಾಲಿಟಿ ಹಿಂಗೆ ನೋಡಿದ್ನಲ್ಲ, ಆ ಕ್ವಾಲಿಟಿ ಬಿಡು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹಾಗೆ ಇಟ್ಕೊಂಡೆ. ಬಟ್ ವೇರ್ ಮಾಡಿ ನೋಡಿದಾಗ ಒಂದು ಸ್ವಲ್ಪ ದಿನ ಬಿಟ್ಟು ಅದು ನೋಡಿದ್ರೆ ಈ ರೀತಿ ಪ್ರಾಬ್ಲಮ್ ಆಗಿದೆ. ಸೊ ನೆಕ್ಸ್ಟ್ ಡ್ರೆಸ್ ಬಂದು ಈ ಒಂದು ಡ್ರೆಸ್. ಸೊ ಇದು ಕೂಡ ಅಷ್ಟೇ ಕುರ್ತಾ ಸೆಟ್. ಸೊ ಬಟ್ಟೆ ಬಂದು ಈ ರೀತಿಯಾಗಿ ಬರುತ್ತೆ, ರಯಾನ್ ಬಟ್ಟೆ ಬರುತ್ತೆ ಈ ಥರ. ಇದನ್ನು ಕೂಡ ಅಷ್ಟೇ ನಾನು ಏನು ಮಾಡಿದ್ದೀನಿ, XXL ತರಿಸ್ಬಿಟ್ಟಿದ್ದೀನಿ. ರೀಸನ್ ಬಂದುಬಿಟ್ಟು ನಾನು ಈ ರಯಾನ್ ಬಟ್ಟೆ ಎಲ್ಲ ಒಂದು ಸೈಜ್ ನೆಕ್ಸ್ಟ್ ಡೇನೇ ತರಿಸ್ಬೇಕು. ಸುಮ್ಮನೆ ಆಮೇಲೆ ಚಿಕ್ಕ ಬಟ್ಟೆ ತರಿಸ್ಬಿಟ್ಟು ಸುಮ್ಮನೆ ಯಾಕೆ ಆಮೇಲೆ ಶ್ರಿಂಕ್ ಆದರೆ ಹಾಕೊಳ್ಳೋಕ್ಕೂ ಕೂಡ ಆಗಲ್ಲ ಅಂತ ಅಂದ್ಬಿಟ್ಟು ಈ ಒಂದು ಬಟ್ಟೆನ ತರಿಸ್ದೆ.
ಸೊ ಇದು ಅಂತೂ ತುಂಬಾ ಚೆನ್ನಾಗಿದೆ. ಇದನ್ನು ಯಾರಾದರೂ ಪರ್ಚೇಸ್ ಮಾಡ್ತೀರಾ ಅಂತಂದರೆ ಪರ್ಚೇಸ್ ಮಾಡಿ. ಸೊ ಕೆಲವೊಂದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಫೋಟೋ ಕೂಡ ಇಲ್ಲಿ ಸೈಡಲ್ಲಿ ಹಾಕ್ತೀನಿ, ನೋಡ್ಬೋದು. ಸೊ ಇದಕ್ಕೆ ಬಂದು ಪ್ಯಾಂಟ್ ಬರುತ್ತೆ ಈ ರೀತಿಯಾಗಿ. ಸೊ ಇದು ಬಂದುಬಿಟ್ಟು ಒಂಥರ ಎ ಕಟ್ ಏನಂತಾರೆ, ಸೊ ಈ ಒಂದು ಪ್ಯಾಂಟ್ ಬಂದುಬಿಟ್ಟು ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಎಲ್ಲನೂ. ಆಮೇಲೆ ಬಟ್ಟೆನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಮತ್ತು ಇದಕ್ಕೆ ದುಪ್ಪಟ್ಟ ಕೂಡ ಬರುತ್ತೆ, ಈ ಥರ ದುಪ್ಪಟ್ಟ. ಇದನ್ನೇನು ಓಪನ್ ಮಾಡಲ್ಲ. ಸೊ ಕಂಪ್ಲೀಟ್ ದುಪ್ಪಟ್ಟ ಇದೇ ಥರನೇ ಬರುತ್ತೆ. ಲೆಂತ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ನೆಕ್ಸ್ಟು ಈ ಒಂದು ಬಟ್ಟೆನ ತರಿಸ್ಕೊಂಡಿದ್ದೆ ನಾನು ಯುಗಾದಿ ಹಬ್ಬಕ್ಕೆ ಅಂತ. ಸೊ ಇಷ್ಟು ಶಾಪಿಂಗ್ ಮಾಡಿದ್ದೀನಿ ನಾನು ಯುಗಾದಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು. ಸೊ ಬಟ್ಟೆ ಅಂತೂ ತುಂಬಾ ಚೆನ್ನಾಗಿದೆ. ನನಗನ್ಸಿದ ಪ್ರಕಾರ ನಾನು ಇದನ್ನು ಡಬಲ್ ಎಕ್ಸೆಲ್ಲೇ ತರಿಸಿದ್ದೀನಿ. ಎಕ್ಸೆಲ್ಲೇ ತರಿಸ್ಕೊಳ್ಳಿ. ಎಕ್ಸೆಲ್ ತರಿಸ್ಕೊಂಡ್ರೆ ಮೋಸ್ಟ್ ಪ್ರಾಬಬ್ಲಿ ಚೆನ್ನಾಗಿ ಆಗ್ಬೋದು. ಇದು ಕೂಡ ಅಷ್ಟೇ ನನಗೆ ತುಂಬಾ ಲೂಸ್ ಇದೆ. ಸೊ ಹಾಗಾಗಿ ನಾನು ಹೇಳ್ತಾ ಇರೋದು. ಸೊ ಈ 2 ಬಟ್ಟೆನ ನಾನು ಯುಗಾದಿ ಹಬ್ಬಕ್ಕೆ ಅಂತ ತರಿಸಿದೆ. ಅದರೊಳಗೆ ಒಂದು ನನಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ, ಅಂದರೆ ಸ್ವಲ್ಪ ಲೂಸ್ ಆಗಿದೆ. ಅದನ್ನು ಸ್ವಲ್ಪ ಟಕ್ ಹಾಕಿಕೊಂಡ್ರೆ ಮೋಸ್ಟ್ ಪ್ರಾಬಬ್ಲಿ ಚೆನ್ನಾಗಿ ಆಗ್ಬೋದು. ಇನ್ನೊಂದು ಬಟ್ಟೆ ಬಂದುಬಿಟ್ಟು ಅದು ಕರೆಕ್ಟಾಗೇ ಇದೆ. ಅದನ್ನೇನಾದ್ರು ನೀವು ತರಿಸ್ಕೊಳ್ತೀರಾ ಅಂತಂದರೆ ನೋಡ್ಕೊಂಡು ತರಿಸ್ಕೊಳ್ಳಿ. ಸೊ 2 ಬಟ್ಟೆದೂ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆಯೇ ಇಲ್ಲಿ ನಾನು ಕೋಡ್ನ ಕೂಡ ಮೆನ್ಷನ್ ಮಾಡಿರ್ತೀನಿ. ಸೊ ಇಷ್ಟ ಆದರೆ ಬೈ ಮಾಡಿ. ಇಷ್ಟ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.